ಗಂಗಾ ಪೂಜಾರಿ ನೀವು ಕ್ವಾಣರ ಮಧ್ಯ ಪಟಕ ಸುತ್ತಕೊಂಡು ಈಗ ನೀತಿಗಳನ್ನಾಗಿ ಬಂದಿರಿ, ನಿಮಗೆ ವಿಷಯ ಗೊತ್ತಿಲ್ಲ.
ತರಕಾರಿದಾಗ ನಿಮ್ಮ ಊರ್ನು ತರಕಾರಿ ಅದ ಎಲ್ಲಿ ಅದಕ್ಕೆ ಮಾತ್ಮಾರು ಮಾತ ಹೆಂಗ್ ಹೇಳ್ತಾರ? ಹೆತ್ತಾಗಿ ತೊತ್ತಾಗಿ ಹೆತ್ತರದ ಮರವಾಗಿ, ಹೆತ್ತಾಗಿ ತೊತ್ತಾಗಿ ಹೆತ್ತರದ ಮರವಾಗಿ ಮತ್ತೆ ಗುರುವಿನ ಪಾದದ ಹತ್ತಿರ ಇರುವನ್ನ ಸರ್ವಜ್ಞ ಅಂತ ಹೇಳ್ತಾರ. ಮಾತ್ಮಾರ ಮಾತ ಹೇಳ್ತಾರ. ಇನ್ನೊಂದು ಕಡೆ ಹೇಳ್ತಾರ ಮಾತ, ಎಲ್ಲ ಬಲ್ಲವರು ಇಲ್ಲ, ಬಲ್ಲವರು ಬಾಳಿಲ್ಲ, ಬಲ್ಲವರು ಇದ್ದು ಬರಲಿಲ್ಲ, ಸಾಹಿತ್ಯ ಎಲ್ಲರಲ್ಲಿ ಇಲ್ಲ ಸರ್ವಜ್ಞ ಅಂತ ಹೇಳ್ತಾರ. ಇದೇ ಮಾತು ಯಾಕೆ ಹೇಳ್ಬೇಕಪ್ಪ ಅಂತಂದ್ರೆ, ಇದು ಬಹಳಷ್ಟು ಓದಿಕೊಂಡಾರ, ಬಹಳಷ್ಟು ಓದಿಕೊಂಡಾರ, ಕೆಲವೊಬ್ರು ಓದಲಾರದವರು ಅದಾರ, ಕಂಡಿದ್ದವರು ಹೋದಾರ. ಇವತ್ತು ನಮ್ಮ ಪರಿಸ್ಥಿತಿ ಹೆಂಗ್ ಆಗ್ಯದಪ್ಪ ಅಂತ ಕೇಳಿದ್ರ, ಪರಿಸ್ಥಿತಿ ಸುರುವಿನ ಸಂಧಿಗೆ ಬಂದು ಒಂದು ಸ್ತೋತ್ರ ಪದವನ್ನು ನಾ ಹಾಡಿದ್ದ. ಏನಂತ ಹಾಡಿದ? ಗಣಪತಿ ಪದ ಸ್ತೋತ್ರ ಮಾಡಿದ. 64 ವಿದ್ಯೆ ಕಲಿತು ದುಷ್ಟ ದೈತ್ಯರಿಗೆಲ್ಲ ಮೆಟ್ಟಿ ತುಳದಿದಿ ನೀನ ಅಂತೇಳಿ ಕಿಸಿದ್ರ ನಾವು ಒಂದು ಪದ್ಯ ಹಾಡಿದ್ದ. ಅದಕ್ಕೆ ನಮ್ಮ ಸರಿಗಾಣಿ ಕಲಾವಂತರು, ಸರಿಗಾಣಿ ಕಲಾವಂತರಿಗೆ ಒಂದು ಸ್ವಲ್ಪ ಸಂಶಯ ಬಂದದವರಿಗೆ, ಹಾಡಿನೊಳಗೆ ಸ್ವಲ್ಪ ಸಂಶಯ ಬಂದದ. ಸರಿ, ನಿಮಗೊಂದು ದಯವಿಟ್ಟು ನಾ ಹೇಳ್ತೀನಿ, ಸಣ್ಣ ಹುಡುಗಾಗಿ ವಿನಂತಿ ಮಾಡಿ ಹೇಳ್ತ, ಸಂಶಯ ಒಟ್ಟದೊಳಗೆ ಹೋಗ್ಬೇಡ್ರಿ. ಜಾಗದ ಮೇಲೆ ಸಾವು ಬಂದು ಸಹ್ಯ ಕರೆ, ಸತ್ರ ಪರವಾಗಿಲ್ಲ, ಸಂಶಯದೊಳಗೆ ಹೋಗ್ಬೇಡ್ರಿ. ಒಂದು ಮಾತು ಹೇಳಿದ್ರು ಅವರು, 64 ವಿದ್ಯೆ ಕಲಿತು ದುಷ್ಟ ದೈತ್ಯರಿಗೆಲ್ಲ ಮೆಟ್ಟಿ ತುಳಿದಿದ್ದೀನಿ ನೀನ ಅಂತ ಹೇಳಿ ಹಾಡಿದ್ರಿ. 64 ವಿದ್ಯೆ ವಿದ್ಯೆ ಅಂತ ನಾ ಹಾಡಿನಿ. ಅವನು ಇದ್ದೇನೋ ಅಥವಾ ಕರೆ ಅಂತ ಕೇಳಿದ್ರು ಅವ್ರು ನನಗೆ. ಇದು ಮಾಸ್ತರ್ ಕಡೆ ನಿಮಗಿಲ್ರಿ ಮಾಸ್ತರ, ಇದು ಹಾಡೋರು ಕಾಸಿಂ ಸಾಹೇಬರಿಗೆ ಕೇಳಿನಿ ಅಂತ ಹೇಳಿದ್ರು ಅವರು. ಬಹಳ ಸಂತೋಷದ ಮಾತದ. ಸರ, ನಾನು ಬಾಯನ ಕಪ್ಪಿ, ಏನು ನಾ ಒಂದು ಬಾಯಿ ಒಳಗಿನ ಕಪ್ಪಿ. ಇಡೀ ಈ ಹೊಳಿ ನೀರ ಆ ಹೊಳಿ ನೀರ ಎಲ್ಲ ಹೊಳಿ ಹೋಗಿ ಸಮುದ್ರ ಕೂಡ್ತದ. ಇದು ಸಮುದ್ರದ ಒಳಗಿನ ಕಪ್ಪಿ, ಸಮುದ್ರ ಒಳಗಿನ ಕಪ್ಪಿ. ಈ ಕಪ್ಪಿಗೆ ಸಮುದ್ರ ಗುರ್ತಿಲ್ಲ, ಬಾಯನ ಕಪ್ಪಿಗೆ ಇದು ಗೊತ್ತಿಲ್ಲ ಅಂದ್ರೆ ಆ ಕಡೆ ಈ ಕಡೆ ಹರಡದ. ಇದು ಗೊತ್ತಿದ್ದವ್ರಿಗೆ ನಾವು ಸ್ವಲ್ಪ ಕೇಳ್ತೀರಿ. ಏನು ಕೇಳ್ಬೇಕಾಗದಂದ್ರ 64 ಕಲೆಗಳಂದ್ರೆ ಏನು, ವಿದ್ಯೆ ಅಂದ್ರೆ ಏನು? ಯಾಕಂದ್ರೆ ದೊಡ್ಡ ಗುರುಗಳಿರಿ, ನಮ್ಗಂತೂ ತಿಳಿಯಂಗಿಲ್ಲ. ಇರ್ಲಿ ತಮಾನಿ, ಈಗ ಬಂದಿದ್ ನಿಂತ್ಕೊಂಡಾಗ, ನೀನ್ ನಿಂತ್ಕೊಂಡಾಗ ಬಂದಿದ್ದಿ, ನಿನಗೆ ನಿಂತಿನ ಹಾರಿಲ್ಲ. ಯಾಕಂತ ಕೇಳು, ದೊಡ್ಡವ್ರಿಗೆ ದೊಡ್ಡವ್ರು ಏನ್ಬೇಕಾಗ್ಯದ, ಸಣ್ಣವ್ರಿಗೆ ಸಣ್ಣವ್ರು ಏನ್ಬೇಕಾಗ್ಯದ. ಇವತ್ತಿನ ವಿಷಯಕ್ಕ ತಮ್ಮ ಇದು ಅಲ್ಲ, ಕಲೆ ಅಂದ್ರೆ ಇದಕ್ಕತ್ತಾರ, ವಿದ್ಯೆ ಅಂದ್ರೆ ಇದಕ್ಕತ್ತಾರ ಅಂತ ತಿಳಿಸಿದಾರ. ನೀವು ಕೊಟ್ರಿ ಅಂದ್ರ ನಿಮ್ಮ ಹೆಸರು ಮ್ಯಾಗ ನಾವು ಮತ್ತೆ ಹಣ್ಣು ಮಾಡ್ಕೊತ ಹೋಗ್ತೇವ್ರಿ ಗುರುಜಿ. ಮುಂದಿನ ಸಂಧಿಗೆ ಇದೊಂದು ಸ್ವಲ್ಪ ಹೇಳಿದ್ರಿ ಅಂದ್ರ ಬಹಳ ಒಳ್ಳೇದಾಗ್ತಂತ ತಿಳ್ಕೊಂಡು ಬಾಳೆಯನ್ನು ಮಾತಾಡೋದು ಬೇಡ. ಅದಕ್ಕ ಮುಂದ ಪದ ಓಡಿಸೋದದ. ಹೆಂಗ ಬಿರಣ ದೇವ್ರ ಯಾತ್ತು ಬಂದನ ಮಾಲಿಂಗ ರಾಯನ ಕರದಲ್ಲಿ ಹೇಳನರಿ.
ಒಳ್ಳೆಯದು.